ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಮೇ ಮಾಸದಲ್ಲಿ ಆಗ್ತಾ ಇರುವಂತಹ ಈ ರಾಹುಕೇತು ಸಂಚಾರದ ಬದಲಾವಣೆಯಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು 1.5 ವರ್ಷ ಅಂದರೆ 18 ತಿಂಗಳ ಕಾಲ ಯಾವ ರೀತಿ ಭಾವಫಲಗಳು ನೀಡುತ್ತೆ ದ್ವಾದಶ ರಾಶಿಗಳಿಗೆ ಅನ್ನುವಂತಹ ವಿಷಯಗಳನ್ನು ನಾವು ಹಿಂದಿನ ವಿಡಿಯೋಗಳ ಮುಖಾಂತರ ತಿಳಿದುಕೊಳ್ತಾ ಇದ್ದೇವೆ. ರಾಹುಕೇತು ಗ್ರಹಗಳು ಮಾನವನ ಜೀವನದಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀರಿಸುವಂತಹ ಗ್ರಹಗಳಾಗಿರುತ್ತೆ. ಸರ್ಪ ಗ್ರಹಗಳೆಂದು, ಕರ್ಮಗ್ರಹಗಳೆಂದು, ಪಾಪಗ್ರಹಗಳೆಂದು ಮತ್ತು ಛಾಯಾಗ್ರಹಗಳೆಂದು ಕರೀತಾ ಇರುವಂತಹ ಈ ರಾಹುಕೇತು ಗ್ರಹಗಳು ಈ ಮಾನವನ ಜೀವನದಲ್ಲಿ ದ್ವಾದಶ ರಾಶಿಗಳಲ್ಲಿ ಅವರ ಇರುವಂತಹ ಸ್ಥಾನಗಳನ್ನು ಬಿಟ್ಟು ಈ ಯಾವ ಸ್ಥಾನದಲ್ಲಿದ್ದರೆ ಯಾವ ರೀತಿ ಭಾವಫಲಗಳಿರುತ್ತೆ ಅನ್ನುವಂತಹ ವಿಷಯಗಳನ್ನು ಕುರಿತು ಚರ್ಚಿಸಿದ್ದೇವೆ. ವೃಶ್ಚಿಕ ರಾಶಿಯವರಿಗೆ ಈ ರಾಹುಕೇತು ಪ್ರಭಾವ ಸಂಚಾರ ಬದಲಾವಣೆ ಅನ್ನುವುದು ಯಾವ ರೀತಿ ಭಾವಫಲಗಳನ್ನು ನೀಡ್ತಾ ಇದೆ, ಯಾವ ವಿಷಯಗಳಲ್ಲಿ ಇವರಿಗೆ ಅನುಕೂಲವಾದಂತಹ ವಿಷಯಗಳು, ತಗೋಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳೇನು, ಈ ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರುವಂತಹ ಪರಿಹಾರಗಳಂತೂ ಏನು, ಈ ರಾಹುಕೇತು ಸಂಚಾರ ವೃಶ್ಚಿಕ ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಅನ್ನುವಂತಹ ಮುಖ್ಯ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ನೋಡಿ ವೀಕ್ಷಕರೇ, ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಮತ್ತು ಜ್ಯೇಷ್ಠ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದವರು ಈ ವೃಶ್ಚಿಕ ರಾಶಿಗೆ ಸೇರುತ್ತಾರೆ. ಕುಜ ಭಗವಾನ ಈ ವೃಶ್ಚಿಕ ರಾಶಿಗೆ ರಾಶ್ಯಾಧಿಪತಿ ಆಗಿರುತ್ತಾರೆ. ಮುಖ್ಯವಾಗಿ ರಾಹುಕೇತುಗಳ ಸಂಚಾರ ಅನ್ನೋದು ಈ ವೃಶ್ಚಿಕ ರಾಶಿಗೆ ಚತುರ್ಥ ಭಾವದಲ್ಲಿ ರಾಹು ಅಂದರೆ ಅರ್ಧಾಷ್ಟಮದಲ್ಲಿ 4ನೇ ಮನೆಯಲ್ಲಿ ರಾಹು ಸಂಚಾರ ಮತ್ತು ದಶಮದಲ್ಲಿ ಕೇತು ಕರ್ಮಭಾವ ಅಂತ ಹೇಳ್ತಾ ಇರುವಂತಹ ಈ 10ನೇ ಮನೆಯಲ್ಲಿ ಕೇತು ಸಂಚಾರ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಫಲಗಳು ಕೊಡ್ತಾ ಇದೆ ಅನ್ನುವುದರಲ್ಲಿ ಮುಂಚಿತವಾಗಿ ಈ ಚತುರ್ಥ ಭಾವದಲ್ಲಿ ರಾಹು ಸಂಚಾರ, ಅರ್ಧಾಷ್ಟಮದಲ್ಲಿ ಇರುವಂತಹ ಈ ಚತುರ್ಥ ಭಾವ ಅನ್ನೋದು, ಅರ್ಧಾಷ್ಟಮ ಭಾವ ಅನ್ನೋದು ಯಾವ ವಿಷಯಗಳ ಬಗ್ಗೆ ತಿಳಿಸುತ್ತೆ ಅಂದರೆ ಇದು ಮಾತೃಭಾವ ಆಗಿರುತ್ತೆ, ತಾಯಿಗೆ ಸಂಬಂಧಪಟ್ಟಿರುವಂತಹ ಸ್ಥಾನ ಆಗಿರುತ್ತೆ. ಕುಟುಂಬ, ಸೌಖ್ಯ ಮತ್ತು ವಾಹನ, ಸುಖ, ಉನ್ನತ ವಿದ್ಯೆಗಳು ಮತ್ತು ಭೂ ಸಂಬಂಧಪಟ್ಟಿರುವಂತಹ ಸಂಪತ್ತಿಗೆ ಸಂಬಂಧಪಟ್ಟಿರುವಂತಹ, ಮನೆಗೆ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಿರುವಂತಹ, ಕಷ್ಟಾರ್ಜಿತಕ್ಕೆ ಸಂಬಂಧಪಟ್ಟಿರುವಂತಹ, ಸ್ವಯಂ ಕೃಷಿಗೆ ಸಂಬಂಧಪಟ್ಟಿರುವಂತಹ ಈ ವಿಧವಾದಂತಹ ಭಾವಫಲಗಳನ್ನು ಚತುರ್ಥ ಭಾವ ಹೇಳ್ತಾ ಇರುತ್ತೆ. ಈ ಚತುರ್ಥ ಭಾವದಲ್ಲಿ ರಾಹು ಸಂಚಾರದಿಂದ ಈ ಅರ್ಧಾಷ್ಟಮ ರಾಹು ಈ ಆರಂಭದಲ್ಲಿ ಅಂದರೆ ಈ ರಾಹುಕೇತು ಆರಂಭ ಅಂದರೆ ಆಲ್ಮೋಸ್ಟ್ ಮೇ 18ರ ನಂತರ ನಡೀತಾ ಇರುತ್ತೆ. ಆರಂಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒತ್ತಡದ ಕೂಡಿದಂತಹ ವಾತಾವರಣ ಅನ್ನೋದು ಇರುತ್ತೆ. ಅದು ಕೌಟುಂಬಿಕ ಪರವಾಗಿರಲಿ ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ, ವೃತ್ತಿ ಉದ್ಯೋಗಗಳಲ್ಲಾಗಿರಲಿ ಕೆಲವಷ್ಟು ಒತ್ತಡದಿಂದ ಕೂಡಿರುವಂತಹ ವಾತಾವರಣ ಹಮ್ಮಿಕೊಂಡಿರುತ್ತೆ. ಇನ್ನು ಉದ್ಯೋಗಸ್ಥರು ತಾವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ಮುಂದೆ ಹೋಗ್ತಾರೆ. ಇವರಿಗಿರುವಂತಹ ಸಹ ಉದ್ಯೋಗಿಗಳಾಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಇವರಿಗೆ ಸಂಪೂರ್ಣವಾಗಿ ಸಹಾಯ ಸಹಕಾರಗಳನ್ನು, ಇವರ ಕೆಲಸಗಳನ್ನು, ಕಾರ್ಯಗಳನ್ನು ಪೂರ್ತಿ ಮಾಡೋದರಲ್ಲಿ ಸಹಕಾರವನ್ನು ನೀಡ್ತಾರೆ. ಅದರ ಜೊತೆಗೆ ಇವರ ಸಹೋದರರು ಕೂಡ ಇವರಿಗೆ ಏನಾದರೂ ಒಂದು ಪ್ರಯತ್ನವನ್ನು ಅಥವಾ ಏನಾದರೂ ಸಮಸ್ಯೆಗಳು, ಆತಂಕಗಳು ಬಂದಿರುವಂತಹ ಸಮಸ್ಯೆಗಳಲ್ಲಿ ಸಂಪೂರ್ಣವಾಗಿ ಸಹಕಾರ ನೀಡುತ್ತಾ ಒಂದು ಸಾಥ್ ಕೊಡುವಂತಹ ಪರಿಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಇನ್ನು ಈ ಉದ್ಯೋಗದ ಮುಖಾಂತರ ಆಗಿರ್ಬೋದು, ವ್ಯಾಪಾರ ಮುಖಾಂತರ ಆಗಿರ್ಬೋದು, ಕುಟುಂಬಕ್ಕೆ ದೂರವಾಗಿ, ಕುಟುಂಬಕ್ಕೆ ಜನ್ಮಸ್ಥಳ ಆಗಿರ್ಬೋದು ಅಥವಾ ಕುಟುಂಬ ಈಗ ಪ್ರೆಸೆಂಟ್ ಅಂದರೆ ವಾಸ ಮಾಡ್ತಾ ಇರುವಂತಹ ಪ್ರಾಂತಕ್ಕೆ ದೂರದಲ್ಲಿ ಉದ್ಯೋಗ ಅವಕಾಶಗಳು ಬರಬಹುದು ಅಥವಾ ವಿದ್ಯಾ ಅವಕಾಶಗಳು ಬರ್ಬೋದು. ಅಂದರೆ ದೂರ ಪ್ರಾಂತಗಳಿಗೆ ಹೋಗಿ ಉದ್ಯೋಗ ವ್ಯವಹಾರಗಳನ್ನು ಮಾಡುವಂತಹ ಒಂದು ಅವಕಾಶ ಸಂದರ್ಭಗಳು ವೃಶ್ಚಿಕ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಇನ್ನು ಕಾಲ ಕಳಿತಾ ಈ ಮುಂದಿನ ದಿನಗಳಲ್ಲಿ ಇವರಿಗೆ ವೃತ್ತಿ ಉದ್ಯೋಗಗಳಲ್ಲಿ, ವ್ಯವಹಾರಗಳಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ತಂದುಕೊಡುವಂತಹ ಸಂದರ್ಭಗಳು ಹೆಚ್ಚಾಗುತ್ತದೆ. ಇನ್ನು ಈ ವೃಶ್ಚಿಕ ರಾಶಿಯವರು ಏನಾದರೂ ಹಿಂದಿನ ದಿನಗಳಲ್ಲಿ ಕೋರ್ಟ್ ಕೇಸ್ ವ್ಯವಹಾರಗಳ ಮುಖಾಂತರ ಅಥವಾ ಯಾವುದಾದ್ರೂ ವಿವಾದಗಳ ಮುಖಾಂತರ ಇರುವಂತಹ ಸಂದರ್ಭಗಳಲ್ಲಿ ಅದರಲ್ಲಿ ಇವರಿಗೆ ಅನುಕೂಲವಾಗಿ ಫಲಗಳು ಸಿಗುವುದು, ತೀರ್ಪು ಅನುಕೂಲವಾಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ತಾಯಿ ಅಂದರೆ ಇವರ ತಾಯಿ ಅಂದರೆ ಆರೋಗ್ಯದ ಬಗ್ಗೆ ತುಂಬ
ಕಾಳಜಿಯನ್ನು ವಹಿಸಬೇಕಾಗಿರುತ್ತೆ. ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡಿಸೋದಾಗಿರಲಿ, ಟ್ರೀಟ್ಮೆಂಟ್ ಕೊಡಿಸೋದಾಗಿರಲಿ, ಈ ರೀತಿ ವಿಷಯಗಳಲ್ಲಿ ತುಂಬ ಕಾಳಜಿಯನ್ನು ವಹಿಸಬೇಕಾಗಿರುತ್ತೆ. ಮೆಡಿಕೇಷನ್ ವಿಷಯದಲ್ಲಾಗಿರ್ಬೋದು, ಏನಾದರೂ ಲಕ್ಷಣಗಳು ಕಂಡಿದ್ದ ತಕ್ಷಣ ನೀವು ಟ್ರೀಟ್ಮೆಂಟ್ ಕೊಡಿಸೋದಾಗಿರ್ಬೋದು, ಈ ರೀತಿ ತಾಯಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಇಡಬೇಕಾಗಿರುವಂತಹ ಪರಿಸ್ಥಿತಿಗಳು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಇನ್ನು ಇವರಿಗಿರುವಂತಹ ಮಾತಿನ ಸೌಭಾಗ್ಯ ಅಂತ ಹೇಳ್ಬೋದು. ವಾಗ್ಮಿಗಳಾಗಿರ್ಬೋದು, ವಾಕ್ ಮುಖಾಂತರ ಇವರು ಕೆಲಸಗಳನ್ನು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಇವರಲ್ಲಿರುವಂತಹ ಈ ವಾಕ್ಚಾತುರ್ಯತೆಯಿಂದ ಸಾಕಷ್ಟು ಆದಾಯವನ್ನು ಗಳಿಸುವಂತಹ ಅನುಕೂಲ ವಿಷಯಗಳು ನಡೆಯುತ್ತೆ. ಇನ್ನು ಚತುರ್ಥ ರಾಹು ಕೊನೆಯ ಹಂತದಲ್ಲಿ, ಅಂದರೆ ಆಲ್ಮೋಸ್ಟ್ ಈ ಚತುರ್ಥ ರಾಹು ಅಂತ ಮುಗಿದು ಅಂದರೆ ಆಲ್ಮೋಸ್ಟ್ 18 ಮಂತ್ಸ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂದರೆ, ಇವರ ಜೀವನ ಅನ್ನೋದು ತುಂಬ ಸಂತೋಷ ಸಡಗರದಿಂದ, ಹೊಸ ಉಲ್ಲಾಸ ಉತ್ಸಾಹದಿಂದ ಸಂಪೂರ್ಣ ಜೀವನವನ್ನು ಅನುಭವಿಸುವುದಕ್ಕೆ ಮತ್ತು ಇವರ ಸಂತೋಷಕ್ಕೆ ಕಾರಣವಾಗಿರುವಂತಹ ಇವರ ಜೀವನ ಸಂಗಾತಿ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಅವರು ಕೊಟ್ಟಿರುವಂತಹ ಒಂದು ಅದ್ಭುತವಾದಂತಹ ಸಹಕಾರದಿಂದ ಒಳ್ಳೆಯ ಸಂತೋಷಕರ ಜೀವನ ಆರಂಭ ಮಾಡುವುದಕ್ಕೆ ಅಥವಾ ಈ ಸಂತೋಷ ಕ್ಷಣಗಳನ್ನು ಗಳಿಸೋದಕ್ಕೆ ಇವರಿಗೆ ಅನುಕೂಲವಾಗಿರುತ್ತೆ. ಇನ್ನು ವ್ಯಾಪಾರಗಳು ಮಾಡ್ತಾ ಇರುವಂತಹ ವರ್ತಕರಿಗೆ, ವೃಶ್ಚಿಕ ರಾಶಿಯವರಿಗೆ ಅಧಿಕ ಮೊತ್ತದಲ್ಲಿ ಲಾಭಗಳು ಸಿಗುವಂತಹ ಕಾಲ. ಆದರೆ ಈ ಸಂತೋಷ, ಲಾಭಗಳು, ಧನ ಆಕರ್ಷಣೆ ಆಗಿರ್ಬೋದು, ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಬಟ್ ಇನ್ ಬಿಟ್ವೀನ್ ಸ್ವಲ್ಪ ಮಾನಸಿಕ ಆತಂಕಕ್ಕೆ ಕೂಡಕ್ಕಿಂತಹ ವಾತಾವರಣ ಇರುತ್ತೆ. ಮಾನಸಿಕವಾಗಿ ಆತಂಕ ಜಾಸ್ತಿ ಇರುತ್ತೆ. ಇನ್ನು ಮನೆಯಲ್ಲಿ ಸ್ವಲ್ಪ ಸಂತೋಷ, ಆನಂದ ತುಂಬಿದಂತಹ ವಾತಾವರಣ, ಅಂತಹ ಸಂಬಂಧಪಟ್ಟಿರುವಂತಹ ಶುಭ ಕಾರ್ಯಗಳ ನಿರ್ವಹಣೆ ಮಾಡೋದಾಗಿರಲಿ, ಈ ರೀತಿ ವಿಷಯಗಳಿಂದ ಕೆಲವೊಂದು ಜವಾಬ್ದಾರಿಗಳನ್ನು ಸ್ವಲ್ಪ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನದಿಂದ ಬರುವಂತಹ ಅವಕಾಶಗಳನ್ನು ಕೈ ಬಿಡೋದಕ್ಕೆ ಕಾರಣ ಆಗ್ತಾ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಅಂದರೆ ರಾಹು ಚತುರ್ಥ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಧನಗಮನ ಅನ್ನೋದು, ಆದಾಯ ಗಳಿಸೋದು ಅನ್ನೋದು ಅದ್ಭುತವಾಗಿರುತ್ತೆ. ವಿವಿಧ ಮಾರ್ಗಗಳ ಮುಖಾಂತರ ಹಣ ಗಳಿಸುವಿಕೆ ಆಗಿರ್ಬೋದು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಒಂದು ಆಡಂಬರ ಜೀವನವನ್ನು, ಒಂದು ವಿಲಾಸವಂತವಾಗಿರುವಂತಹ ಜೀವನವನ್ನು ಕಳೆಯೋದಕ್ಕೆ, ಆ ರೀತಿ ಜೀವನವನ್ನು ಸವಿಯೋದಕ್ಕೆ ನಿಮಗೆ ಅನುಕೂಲವಾಗಿರುತ್ತೆ. ಈ ರೀತಿ ಸಂತೋಷ ಇರುತ್ತೆ. ಒಂದು ಕಡೆ ಮನಸ್ಸಲ್ಲಿ ಒಂದು ಇನ್ಸೆಕ್ಯೂರಿಟಿನೆಸ್ ಕಾಡ್ತಾ ಇರುತ್ತೆ. ಮಾಡ್ತಾ ಇರುವಂತಹ ಆದಾಯ ಇದೇ ರೀತಿ ಬರುತ್ತಾ, ಮಾಡ್ತಾ ಇರುವಂತಹ ಉದ್ಯೋಗ ಇದೇ ರೀತಿ ಶಾಶ್ವತವಾಗಿರುತ್ತೆ ಲಾಭಗಳು ಇದೇ ರೀತಿ ಬರುತ್ತೆ ಅನ್ನುವಂಥ ಒಂದು ಅಭದ್ರತಾ, ಒಂದು ಇನ್ಸೆಕ್ಯೂರಿಟಿನೆಸ್ ಅನ್ನೋದು ಇವರ ಮನಸ್ಸಿನಲ್ಲಿ ಕಾಡುತ್ತಾ ಸ್ವಲ್ಪ ಮಾನಸಿಕವಾಗಿ ಪ್ರಶಾಂತತೆಯನ್ನು ಇವರು ಕಳ್ಕೊಳ್ತಾ ಇದ್ದಾರೆ. ಆದ್ದರಿಂದ ಈಗ ಏನು ಪ್ರೆಸೆಂಟ್ ನಡೀತಾ ಇದೆಯೋ ಆ ವರ್ತಮಾನದಲ್ಲಿ ಕಳಿಸೋದು, ಆ ವರ್ತಮಾನದಲ್ಲಿ ಸಿಗ್ತಾ ಇರುವಂತಹ ಆನಂದ ಶುಭ ಕ್ಷಣಗಳನ್ನು ನೀವು ಅನುಭವಿಸೋದು ಉತ್ತಮವಾಗಿರುತ್ತೆ. ಇನ್ನು ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಮಾಡೋರಾಗಿರ್ಬೋದು, ಈ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಮಾಡಿರುವಂತಹ ಸಂದರ್ಭಗಳಲ್ಲಿ ನೀವು ಏನಾದರೂ ಒಂದು ಒಪ್ಪಂದ ಕಾಂಟ್ರ್ಯಾಕ್ಟ್ ಮಾಡಬೇಕು ಅಥವಾ ಬೇರೆಯವರಿಗೆ ಸೇಲಲ್ಲಿ ಲ್ಯಾಂಡ್ ಮಾಡಿಸ್ಬೇಕು, ಈ ರೀತಿ ವಿಷಯಗಳಲ್ಲಿ ನೀವು ಅಂದರೆ ಈ ಮೀಡಿಯೇಟರ್ ಆಗಿ ಏನಾದರೂ ವರ್ಕ್ ಮಾಡ್ತಾ ಇದ್ದರೆ ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಅಂದರೆ ಈ ಲ್ಯಾಂಡ್ ಮಾಡ್ತಿರ್ತಾರೋ ಅಂತಹ ವ್ಯಕ್ತಿಗಳಿಗೆ, ಕೊಡಿಸೋವಂತಹ ವ್ಯಕ್ತಿಗಳಿಗೆ ಮಧ್ಯದಲ್ಲಿ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಮಿಸ್ ಮಾಡೋದು, ಅದರಿಂದ ಕೆಲವು ಸಂಕಷ್ಟಗಳಿಗೆ ಸಿಗಾಕ್ಕೊಳ್ಳುವಂತಹ ಈ ಸಂದರ್ಭಗಳು ಬರುತ್ತೆ. ಇದರಿಂದ ಹುಷಾರಾಗಿ ನೀವು ವ್ಯವಹಾರಗಳಲ್ಲಿ ಜೋಪಾನವಾಗಿ ನಿಮ್ಮ ಕೆಲಸಗಳನ್ನು ಪೂರ್ತಿ ಮಾಡಬೇಕಾಗಿರುತ್ತೆ. ಮತ್ತೊಂದು ವಿಷಯ ಏನು ಅಂದರೆ, ಮುಖ್ಯವಾಗಿ ಈ ಯಾವುದಾದ್ರೂ ಮುಖ್ಯವಾದಂತಹ ಡಾಕ್ಯುಮೆಂಟ್ ಮೇಲೆ ಸಿಗ್ನೇಚರ್ ಮಾಡುವಂತಹ ಸಂದರ್ಭ ಬಂದಿರುವಂತಹ ಸಂದರ್ಭಗಳಲ್ಲಿ, ಯಾವುದಾದ್ರೂ ಅಗ್ರಿಮೆಂಟಿಗೆ ಸೈನ್ ಆಗಬೇಕಾಗಿರುವಂತಹ ಸಂದರ್ಭಗಳಲ್ಲಿ ನೀವು ಒಂದಕ್ಕೆರಡು ಬಾರಿ ನೀವು ಪರೀಕ್ಷೆ ಮಾಡಿ ಅದನ್ನು ಪರಿಶೀಲನೆ ಮಾಡಿ ನೀವು ಮುಂದುವರಿಬೇಕಾಗಿರುತ್ತೆ. ತುಂಬ ಹುಷಾರಾಗಿರಬೇಕಾಗುತ್ತೆ. ಅದೇ ರೀತಿ ಈ ವಾಹನಗಳು ಪ್ರಯಾಣ ಮಾಡುವಂಥ ಸಂದರ್ಭ ಆಗಿರ್ಬೋದು, ಅಥವಾ ರೋಡ್ ಕ್ರಾಸ್ ಮಾಡ್ತಾ ಇರುವಂಥ ಸಂದರ್ಭಗಳು ಆಗ್ಬೋದು, ವಾಹನ ಚಲಾಯಿಸುವಂತಹ ಸಂದರ್ಭ ಆಗಿರ್ಬೋದು, ಹೆಲ್ಮೆಟ್ ಧಾರಣೆ ಮಾಡದೆ ಚಲಾಯಿಸೋದು, ಸೆಲ್ಫೋನ್ ಮಾತಾಡ್ತಾ ಚಲಾಯಿಸೋದು, ಮದ್ಯಪಾನ ಮಾಡಿ ಚಲಾಯಿಸೋದು, ವೇಗವಾಗಿ ಸೀಟ್ ಬೆಲ್ಟ್ ಇಲ್ಲದೆ ಚಲಾಯಿಸೋದು, ಈ ರೀತಿ ಕೆಲವೊಂದು ವಿಷಯಗಳಿಗೆ ನೀವು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ತುಂಬ ಹುಷಾರಾಗಿ ನೀವು ಪ್ರಯಾಣಗಳು ಮಾಡಬೇಕಾಗಿರುತ್ತೆ. ಯಾವುದೇ ಅಪಘಾತಗಳು, ಆತಂಕಗಳು ಇರದೆ ಕ್ಷೇಮವಾಗಿ
ನಿಮ್ಮ ಗಮ್ಯಕ್ಕೆ ತಲುಪಬೇಕಾಗಿರುತ್ತೆ. ಇನ್ನು ಈ ರಾಶಿಯಲ್ಲಿ ಸ್ವಲ್ಪ ಜನಕ್ಕೆ ಈ ಯಾವುದೇ ಈ ಹೊಸ ಪ್ರದೇಶಗಳಿಗೆ, ಹೊಸ ಜಾಗಗಳಿಗೆ ವರ್ಗಾವಣೆ ಆಗುವಂತಹ ಸೂಚನೆ ಇರುತ್ತೆ. ಇನ್ನು ಯಾರಾದರೂ ವಿದ್ಯಾರ್ಥಿಗಳು ವಿದ್ಯಾ ಅವಕಾಶಗಳಿಗೋಸ್ಕರ ವಿದೇಶಕ್ಕೆ ಹೋಗುವಂತಹ ಸಂದರ್ಭಗಳು, ಅವಕಾಶಗಳು ದೊರೆಯುವುದು, ವಿದೇಶದಲ್ಲಿ ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಸೀಟ್ ಪಡೆಯೋದು, ಈ ರೀತಿ ಒಳ್ಳೆಯ ಶುಭ ವಿಷಯಗಳು ಬರುತ್ತೆ. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಲಂಗ್ ಇನ್ಫೆಕ್ಷನ್ ಆಗಿರ್ಬೋದು, ಲಂಗ್ಸ್ಗೆ ಸಂಬಂಧಪಟ್ಟಿರುವಂತಹ, ಚೆಸ್ಟ್ಗೆ ಸಂಬಂಧಪಟ್ಟಿರುವಂತಹ ಕಂಜಂಕ್ಷನ್ಸ್ ಆಗಿರ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಅನ್ನೋದು ಕಾಡ್ತಾ ಇರುತ್ತೆ. ಇದ್ರ ಬಗ್ಗೆ ಏನಾದರೂ ಕೆಲವು ಲಕ್ಷಣಗಳು ಕಂಡ ತಕ್ಷಣ ನೀವು ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿಸಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟನ್ನು, ಚಿಕಿತ್ಸೆಯನ್ನು ಪಡೆಯೋದು ಉತ್ತಮವಾಗಿರುತ್ತೆ. ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ತಾಯಿಯ ಆರೋಗ್ಯದಲ್ಲಿ ನೀವು ಗಮನವನ್ನು, ಪ್ರತ್ಯೇಕವಾಗಿರುವಂತಹ ಗಮನವನ್ನು ಇಡಬೇಕಾಗಿರುವಂತಹ ಅವಕಾಶಗಳು ವೃಶ್ಚಿಕ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಈಗ ದಶಮ ಭಾವದಲ್ಲಿ ಕೇತು ಸಂಚಾರ. ಇನ್ನು ದಶಮ ಭಾವ ಅನ್ನೋದು ಮುಖ್ಯವಾಗಿ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಭಾವ ಆಗಿರುತ್ತೆ. ಈ ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಕರ್ಮ ಭಾವ ಫಲಗಳನ್ನು ನೀಡ್ತಾ ಇರುತ್ತೆ. ಉದ್ಯೋಗ, ವ್ಯಾಪಾರ, ಮಾಡುವಂತಹ ವೃತ್ತಿ, ಸಾಮಾಜಿಕವಾಗಿ ಸಿಗುವಂತಹ ಒಂದು ಹುದ್ದೆ, ಹೆಸರು, ಸ್ಥಾನ, ಮಾನ, ಈ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಸ್ಥಾನ ಆಗಿರೋದರಿಂದ ಈ ವೃಶ್ಚಿಕ ರಾಶಿಯವರ ಕೈ ಹಿಡಿಯುವಂತಹ ವೃತ್ತಿ ಉದ್ಯೋಗಗಳಲ್ಲಿ ತುಂಬ ಅನುಕೂಲವಾಗಿರುವಂತಹ ವಿಷಯಗಳನ್ನು ನಡೆಯುತ್ತೆ. ಉತ್ತಮ ಉದ್ಯೋಗ, ಉತ್ತಮ ಸ್ಥಳಗಳಲ್ಲಿ ಪಡೆಯೋದು, ಉದ್ಯೋಗ ವಿಷಯಗಳಲ್ಲಿ ಸ್ವಲ್ಪ ಏರುಪೇರುಗಳನ್ನೋದಿರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಅನ್ನೋದಿದ್ದೇ ಇರುತ್ತೆ. ಇನ್ನು ಉದ್ಯೋಗ ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ತುಂಬ ಯೋಚನೆಯನ್ನು ಮಾಡ್ತೀರ ಒಂದಕ್ಕೆರಡು ಬಾರಿ. ಇನ್ನು ಪರ್ಸ್ನಲ್ ಲೈಫಲ್ಲಿ ಅಷ್ಟೇ, ಈ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಈ ಏರುಪೇರುಗಳನ್ನೋದು ಕಾಣ್ತಾ ಇರುತ್ತೆ. ಇನ್ನು ಕಾಲ ಕಳೀತಾ ಅಂದರೆ ದಿನಗಳು ಕಳೀತಾ ನಿಮಗೆ ಒಂದು ಪಾಸಿಟಿವ್ನೆಸ್ ಅನ್ನೋದು ಉದ್ಯೋಗದಲ್ಲಿ ಆಗೋದಕ್ಕೆ, ಉದ್ಯೋಗ ಜೀವನವನ್ನು ಅನುಭವಿಸೋದಕ್ಕೆ ಅನುಕೂಲವಾಗಿರುತ್ತೆ. ನೀವು ಕೆಲಸ ಮಾಡ್ತಾ ಇರುವಂತಹ ಸ್ಥಳಗಳಲ್ಲಿ ನಿಮ್ಮ ಸಹ ಉದ್ಯೋಗಿಗಳ ಕೊಲೀಗ್ಸ್ ಸಹಕಾರ ಅನ್ನೋದು ನಿಮಗೆ ತುಂಬ ಉತ್ತಮ ರೀತಿಯಲ್ಲಿ ಇರುತ್ತೆ. ನೀವು ಮಾತನಾಡುವಂತಹ ವಿಧಾನ ಹಾಸ್ಯದಿಂದ, ಸೆನ್ಸ್ ಆಫ್ ಹ್ಯೂಮರ್ ಅಂತ ಇರುತ್ತಾರಲ್ವ, ಒಂದು ತಮಾಷೆಯಾಗಿ ಮಾತಾಡೋದು, ಫನಿಯಾಗಿ ಮಾತಾಡೋದು, ಅಂದರೆ ಈ ರೀತಿ ವಿಷಯಗಳಿಂದ ತುಂಬ ಜನನ ಆಕರ್ಷಣೆ ಮಾಡ್ತೀರಾ. ಈ ವಿದ್ಯಾರ್ಥಿಗಳಿಗೆ ಓದುವಂತಹ ಸಂದರ್ಭಗಳಲ್ಲಿ ಕೆಲವು ಆತಂಕಗಳು ಉಂಟಾಗುವುದು, ವಿದ್ಯೆಯಲ್ಲಿ ಆಸಕ್ತಿ ಕಮ್ಮಿ ಆಗುವುದು, ಬೇರೆ ವಿಷಯಗಳ ಕಡೆಗೆ ಅನಾವಶ್ಯಕ ದುಶ್ಚಟಗಳು, ಸಹವಾಸಗಳಿಂದ ಈ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಈ ಶ್ರದ್ಧೆ ಅನ್ನೋದು ಕಮ್ಮಿ ಆಗುತ್ತೆ. ಇನ್ನು ವಿದೇಶಿ ವ್ಯವಹಾರಗಳು, ವಿದೇಶಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ವಿಷಯಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಮುಖ್ಯವಾಗಿ ಉತ್ತಮ ಆಗಿರುವಂತಹ ಸಂಸ್ಥೆಗಳು, ದೊಡ್ಡ MNC ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅವರಿಗೆ ಆದಾಯದಲ್ಲಿ ಹೆಚ್ಚಳ, ಸ್ಯಾಲರಿಯಲ್ಲಿ ಹೆಚ್ಚಳ, ಉತ್ತಮವಾಗಿ ಇಂಕ್ರಿಮೆಂಟ್ ಪಡೆಯೋದಕ್ಕೆ. ಇನ್ನು ವರ್ಕ್ ಪರವಾಗಿ ನೋಡಿದ್ರೆ ವೃಶ್ಚಿಕ ರಾಶಿಯವರು ತುಂಬ ಹಾರ್ಡ್ ವರ್ಕ್ ನೇಚರ್ ಹೊಂದಿರುತ್ತಾರೆ, ತುಂಬ ಹಾರ್ಡ್ ವರ್ಕ್ ಇಟ್ಟು ಕೆಲಸ ಮಾಡ್ತಾರೆ. ಈ ಒಂದು ಯಾವುದೇ ಒಂದು ಕಾರಣ ಇಟ್ಕೊಂಡು ಒಂದು ಪ್ರತ್ಯೇಕವಾದ ವಿಷಯಕ್ಕೋಸ್ಕರ ಯಾವುದಾದ್ರೂ ಒಂದು ಮಾತಿನ ಬರದಲ್ಲಿ ಅಥವಾ ವರ್ತನೆ ಬರದಲ್ಲಿ ಯಾವುದೋ ಒಂದು ವಿಷಯನ ಇಟ್ಕೊಂಡು ಕುಟುಂಬಕ್ಕೆ ಸ್ವಲ್ಪ ದೂರವಾಗಿ ಬೆಳೆಯುವಂತಹ, ಕುಟುಂಬಕ್ಕೆ ಸಂಪರ್ಕ ಇಲ್ಲದೆ, ಕಾಂಟ್ಯಾಕ್ಟ್ ಇಲ್ಲದೆ ಇವರ ಜೀವನವನ್ನು ಮಾಡುವಂತಹ ಅವಕಾಶಗಳು ಈ ಸಂದರ್ಭದಲ್ಲಿ ಬರಬಹುದು. ಇನ್ನು ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ನಿಮಗೆ ಜವಾಬ್ದಾರಿಗಳು, ಹೆಚ್ಚು ಮಟ್ಟದ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿರುತ್ತೆ. ಇನ್ನು ಈ ಜಾತಕದಲ್ಲಿ ಕೆಲವೊಬ್ಬರಿಗೆ ಈ ಜ್ಯೋತಿಷ್ಯ, ಪಾಮಿಸ್ಟ್ರಿ ಅಂತ ಹೇಳ್ತಾರಲ್ವ, ಹಸ್ತ ಸಾಮುದ್ರಿಕ, ವಾಸ್ತು ಇತ್ಯಾದಿ ಶಾಸ್ತ್ರಗಳ ಮೇಲೆ ಕಲಿತ್ಕೋಬೇಕು, ಇಂತಹ ವಿಷಯಗಳ ಮೇಲೆ ಆಸಕ್ತಿ ಉಂಟಾಗುವುದು. ಈ ಮುಖ್ಯವಾಗಿ ಕೇತು ಭಾವದಲ್ಲಿ ಉತ್ತಮವಾದಂತಹ ಸಂತೋಷಕರ ಜೀವನವನ್ನು, ಸಾನುಕೂಲ ಫಲಗಳನ್ನು ವೃಶ್ಚಿಕ ರಾಶಿಯವರಿಗೆ ಆಧ್ಯಾತ್ಮಿಕತೆ ಕಡೆಗೆ, ದೈವ ಬಲದ ಕಡೆಗೆ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ, ದೈವಿಕ ವಿಷಯಗಳು, ಧಾರ್ಮಿಕ ವಿಷಯಗಳ ಕುರಿತು ಚರ್ಚೆ ಮಾಡುತ್ತಾ ಈ ವಿಷಯದಲ್ಲಿ ತುಂಬ ಅನುಕೂಲವಾಗಿರುತ್ತೆ. ಇನ್ನು ದಶಮ ಭಾವದಲ್ಲಿ ಕೇತು ಇರುವುದರಿಂದನೂ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಇಡಬೇಕಾಗಿರುತ್ತೆ. ಈ ಮುಖ್ಯವಾಗಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ, ಹೊಸ ಪ್ರದೇಶ, ಅಂದರೆ ನಿಮಗೆ ಹೊಸ ಪ್ರದೇಶ ಆಗಿರ್ಬೋದಂತಹ ಪ್ರದೇಶದಲ್ಲಿ ಉದ್ಯೋಗ ಸಿಗಬಹುದು. ಇನ್ನು ನಿಮ್ಮಲ್ಲಿರುವಂತಹ ಏನಾದರೂ ಹಣಕಾಸಿನ ತೊಂದರೆಗಳು, ಸಾಲ ಬಾಧೆಗಳು ಅಥವಾ ಈ ರೀತಿ ಏನಾದರೂ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲೂ ಅವೆಲ್ಲವೂ ಕೂಡ ಬಗೆಹರಿಯುತ್ತೆ.
ಇನ್ನು ಆಸ್ತಿ ವ್ಯವಹಾರಗಳು, ಈ ರೀತಿ ಅನಾವಶ್ಯಕವಾದಂತಹ ವಿಷಯಗಳು, ಬೇರೆಯವರಿಗೆ ಸಂಬಂಧಪಟ್ಟಿರುವಂತಹ ವೈಯಕ್ತಿಕ ವಿಷಯಗಳಲ್ಲಿ ನೀವು ಇಂಟರ್ಫಿಯರ್ ಆಗೋದು ಬೇಡ. ಮಧ್ಯದಲ್ಲಿ ಹೋಗೋದು, ನೀವು ನಿಷ್ಠುರವಾಗೋದು, ನಿಮಗೆ ಮಧ್ಯದಲ್ಲಿ ಹೋಗಿ ಸಿಗಾಕೊಳ್ಳೋದು, ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತಷ್ಟು ಶುಭ ಫಲಗಳಿಗೋಸ್ಕರ ವೃಶ್ಚಿಕ ರಾಶಿಯವರು ಕೆಲವೊಂದು ಪರಿಹಾರಗಳನ್ನು ಮಾಡಬೇಕು. ಅದು ಪ್ರತಿನಿತ್ಯವೂ ಪ್ರತಿದಿನವೂ ರಾಹು ಗಾಯತ್ರಿ ಮಂತ್ರ, ಕೇತು ಗಾಯತ್ರಿ ಮಂತ್ರ 108 ಬಾರಿ ಪಠನೆ ಮಾಡುವುದರಿಂದ ಮೇ 18ರಿಂದ ಸಾಕಷ್ಟು ಶುಭ ಫಲಗಳು ಸಿಗುತ್ತೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ, ಶ್ರೀ ಮಹಾಗಣಪತಿಗೆ ಆರಾಧನೆ ಮಾಡುವುದರಿಂದ ಅಥವಾ ದೈವ ದರ್ಶನಗಳು ಮಾಡೋದರಿಂದ ಉತ್ತಮ ಫಲಗಳು ಸಿಗುತ್ತೆ. ಸೋಮವಾರದಂದು ಶಿವಾಲಯ ಅಥವಾ ಈ ಶಿವಾಲಯದಲ್ಲಿ ಶಿವನಿಗೆ ಅಭಿಷೇಕ ಮಾಡಿ 4 ತೆಂಗಿನಕಾಯಿಗಳು ದಾನ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.